ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಕ್ಯಾಮ್. ಸೊ ನಾವಿವತ್ತು ಬಂದಿರೋಂಥ ವಿಷಯ ಏನಂದ್ರೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಅಂತ ಹೇಳಿ ಒಂದು ಫೈನಲ್ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಇದು ಪೀಟರ್ ಜರ್ನಿ ಅಂತ ಹೇಳಿ ಅದನ್ನ ರಿಯಾಕ್ಟ್ ಮಾಡಕ್ ಬರ್ತಾ ಇದೀವಿ. ಎಲ್ಲರಿಗೂ ಯೂನಿವರ್ಸಲ್ ಆಗಿ ಗೊತ್ತಾಗುತ್ತೆ. ಅದು ಸ್ಪೈಡರ್ ಮ್ಯಾನ್ ಕ್ಯಾರೆಕ್ಟರ್ ಮುಂಚೆ ಚಿಕ್ಕ ಮಕ್ಕಳಿಂದ ನೋಡಿರೋದು. ಈ ಫಿಕ್ಷನಲ್ ಕ್ಯಾರೆಕ್ಟರ್ಸ್ ಎಲ್ಲ ಈ ಮಾರ್ವೆಲ್ ಅಲ್ಲಿ ಕ್ರಿಯೇಟ್ ಮಾಡಿರೋ ಯಾರು ಗೊತ್ತಾ? ಅದು ಒಬ್ಬ ಅಜ್ಜನ್ ತೋರಿಸ್ತಾರಲ್ಲ ಇದ್ರಲ್ಲೇ, ಸ್ಟ್ಯಾನ್ಲಿ ಅವರು. ಹಿ ಮೇಡ್ ಅವರ್ ಚೈಲ್ಡ್ಹುಡ್ ಆಲ್ಸೋ ಹೇಳ್ಬೇಕಂದ್ರೆ. ಸೂಪರ್ ಹೀರೋಸ್, ಫಿಕ್ಷನಲ್ ಸೂಪರ್ ಹೀರೋಸ್, ನಾಟ್ ರಿಯಲ್ ಸೂಪರ್ ಹೀರೋಸ್. ಸೊ ಲೆಟ್ಸ್ ವಾಚ್. ನೋಡೋಣ ರಿಯಾಕ್ಟ್ ಮಾಡೋಣ ಹೇಗಿದೆ ಅಂತ ಹೇಳಿ. ಇದು ಪೀಟರ್ಸ್ ಜರ್ನಿ ಅಂತ ಹೇಳಿ. My name is Peter Parker. I have something to tell you that's gonna sound crazy, but it's the truth. ಮುಂಚೆ ಎಲ್ಲ ಇದ್ರೆ You're the Spider-Man. Don't tell anybody about this. Gotta keep it a secret. Okay. ಮುಂಚೆ ಪಾರ್ಟ್ಸ್ ಎಲ್ಲ Thank ಇದ್ರೆ you. Everybody good? ಇದು ನೋಡಿದ್ರೆ ನಾವು ಪಾರ್ಟ್ We ಇದು used to ಹಳೆ know each other. ಹಳೆ ಸೀನ್ಸ್ ಎಲ್ಲ ಇವ. We ಹಳೆ were scenes. together. ನಾನು ಇದೇ ಹೇಳಿದ್ದು, ಡ್ರೋನ್ಸ್ ಎಲ್ಲ. ಇದೆ But something bad was gonna happen. ಅದೇ ಈ ಕ್ಯಾರೆಕ್ಟರ್ Me. And the only way to stop it was to do the hard thing. You're gonna forget who I am. What? What are you talking about? I'm gonna come and find you, and I'll explain everything. You're better. ಲಾಸ್ಟ್ ಇದರಲ್ಲಿ I love you. ಇವ್ರದೆಲ್ಲ ಮೆಮೊರಿ Tell me ಎರೇಸ್ how you ಮಾಡಿರ್ತಾರೆ. again. My name is Peter Parker, and I like a coffee. Is there anything else? ಓಹೋ Maybe I'll ಒಂದೇ never read this to you. ನೆನ್ಪಿರುತ್ತೆ ಅನ್ಸುತ್ತೆ. ಇವ್ನ ಒಬ್ನಿಗೆ ನೆನ್ಪಿರುತ್ತೆ, Maybe I was right in this ಮತ್ತೆ ಯಾರಿಗೂ ನೆನ್ಪಿರಲ್ಲ. And maybe that's my responsibility, to live alone with the truth. Because I'm not just Peter Parker. I'm Spider-Man. We're faced with a threat that can be anyone. You sure you want to do this, Scorpion? You think I'm Scorpion? ಯಾರು ಹೊಸ ಅವತಾರ ಸ್ಕಾರ್ಪಿಯನ್. ಹಲ್ಕೋ ಓಹೋ ವೈಲ್ಡ್ ಎಂಟ್ರಿ. I'm sorry, but you're in danger. What? I promised you that I would keep you safe. Please, you just have to trust me. Come on. Fine. You're the only one who can sense it. Hey, can we do this one at a time, please? You're the only one who can defeat it. The Spidey Tracker app says that Spider-Man is in the direct vicinity. Oh yeah? No way. That's crazy. ಜುಲೈ ಜುಲೈ 31. ಜುಲೈ 31 ರಿಲೀಸ್ ಆಗ್ತಾ ಇದೆ. ಓಕೆ, ಹೆಂಗನ್ನಿಸ್ತು? ನಾನ್ ನೋಡ್ತಿರ್ತೀನಿ. ನನಗೆ ನಾನು ಮಾರ್ವೆಲ್ ಕ್ಯಾರೆಕ್ಟರ್ಸ್ ಎಲ್ಲ ನೋಡ್ತಾ ಇರ್ತೀನಿ. ನೀವು ನೋಡ್ತಾ ಇರ್ತೀನಿ. ಮಾರ್ವೆಲ್ ಗೊತ್ತೇ ಇಲ್ಲ ನನ್ಗೆ. ಬಟ್ ಸ್ಪೈಡರ್ ಮ್ಯಾನ್ ಒಂದು ಪಾರ್ಟ್ ನೋಡಿದೆ, ಅದು ಶಿಪ್ಪದು ಎರಡು ತರ ಬ್ರೇಕ್ ಆಗುತ್ತೆ. ಅದು ಟ್ರೈನ್ ಇಲ್ಲ ಶಿಪ್ ಟ್ರೈನ್ದು ಮುಂಚೆ ಅದು ರೀಲ್ಸ್ ಅಲ್ಲಿ ನೋಡಿದೆ. ಶಿಪ್ಪದು ಮೂವಿ ನೋಡಿದೆ. ಇದು ಆಕ್ಚುಲಿ ಇವರು ಲೇಟೆಸ್ಟ್ ಹಳೆ ಸ್ಪೈಡರ್ ಮ್ಯಾನ್ ಕ್ಯಾರೆಕ್ಟರ್ ಒಬ್ಬರು ಇದ್ರು. ಅದು ಎಕ್ಸಲೆಂಟ್ ಆಗಿತ್ತು. ಲಾಸ್ಟ್ ಇದ್ರಲ್ಲೇ ಅಲ್ವಾ 3 ಜನನು ಒಟ್ಟಿಗೆ ಇದಾಗಿದ್ದು? ಲಾಸ್ಟ್ ಇನ್ನೊಂದು ಹೇಳ್ಬೇಕು, ಇವರು ಇಬ್ರು ರೀಸೆಂಟ್ ಆಗಿ ಮದುವೆ ಆಗಿದ್ದಾರೆ. ರೀಸೆಂಟ್ ಹೀರೋ ಹೀರೋಯಿನ್ ಸ್ಪೈಡರ್ ಮ್ಯಾನ್ ಅಲ್ಲಿ ಅದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು ಅವರು. ಓಕೆ, ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ಇನ್ನೊಂದು Spider-Man ಹೆಸರು ಸ್ಪೈಡರ್ ಮ್ಯಾನ್ ಕ್ಯಾರೆಕ್ಟರ್ ಮಾರ್ವೆಲ್ ಗೆ ಯಾವ ತರ ಐರನ್ ಮ್ಯಾನ್ ಲಿಂಕ್ ಆಗಿದೆ ಅಂತ ಎಮೋಷನಲ್ ಆಗಿ ತೋರಿಸಿದ್ದಾರೆ ಅವೆಂಜರ್ಸ್ ಎಂಡ್ ಗೇಮ್ ಅಲ್ಲಿ. ಎಂಡ್ ಗೇಮ್ ಅಲ್ಲಿ ಇನ್ಫಿನಿಟಿ ವಾರ್ ಅಲ್ಲಿ ಕ್ಲೈಮ್ಯಾಕ್ಸ್ ನೋಡಿದ್ರೆ ಅವ್ರಿಬ್ರು ಬಾಂಡ್ ಎಮೋಷನ್ ಯಾವ ತರ ಬಂದಿದೆ ಅಂತ ಹೌದು. ತುಂಬಾ ಚೆನ್ನಾಗಿ ಬಂದಿರೋ. ಅದು ಮಾತ್ರ ನೆನಪಿದೆ ನಿನಗೆ? ಕ್ಯಾರೆಕ್ಟರ್ಸ್ ಎಲ್ಲ ಗೊತ್ತು, ಬಟ್ ಮೂವಿ ಫುಲ್ ಏನು ನೋಡ್ಲಿಲ್ಲ ನಾನು. ಸೀನ್ ಇನ್ಸ್ಟಾಗ್ರಾಮ್ ಅಲ್ಲಿ ಸೀನ್ಸ್ ಅಷ್ಟು ನೋಡ್ತೀಯಾ? ಹೌದು ಕರೆಕ್ಟ್. ನಾನು ನೋಡೋಣ ಅಂತ ಟ್ರೈ ಮಾಡಿದೆ ಒಂದ್ಸತಿ, ಲೈಕ್ ಫಸ್ಟ್ ಇಂದ ಯಾವ್ದು ನೋಡ್ಬೇಕಂತ, ಇನ್ನೊಂದು ಫಸ್ಟ್ ಇಂದ ಯಾವ ಪಾರ್ಟಿಯಿಂದ ನೋಡ್ಬೇಕು, ಯಾವ ಪಾರ್ಟಿಯಿಂದ ನೋಡಿದ್ರೆ ಎಲ್ಲಾ ಕ್ಯಾರೆಕ್ಟರ್ಗೋಸ್ಕರ ಗೊತ್ತಾಗುತ್ತೆ ಅಂತ ನಾನು ಟ್ರೈ ಮಾಡಿದೆ. ಬಟ್ ಅಷ್ಟು ಟೈಮ್ ಸಿಕ್ಲಿಲ್ಲ ಎಲ್ಲ ನೋಡಕ್ಕೆ. ಅದು ಬೇರೆ ಮಾರ್ವಲ್ ನೋಡ್ಬೇಕಂದ್ರೆ ಫಸ್ಟ್ ಇಂದ ನೋಡ್ಬೇಕಂದ್ರೆ ಅದೇ ನಾನು ಟ್ರೈ ಮಾಡಿದೆ, ಬಟ್ ಆಗ್ಲಿಲ್ಲ. ಮಾರ್ವಲ್ ಬಹಳ ತುಂಬಾ ಉದ್ದನೇ ಇದೆ ಲಿಸ್ಟ್. 20 ಮೇಲೆ ಇರುತ್ತೆ ಅನ್ಸ್ತಾ ಇದೆ ನನಗೆ. ಇರ್ಬೋದು. ಸ್ಪೈಡರ್ ಮ್ಯಾನ್ ಹೆಸರು ಕೇಳಿದ್ರೆ ಸಾಕು, ಹೌದು. ಅದು
ಮೂವಿ ಸಖತ್ತಾಗೇ ಇರುತ್ತೆ. ಜುಲೈ 31st ರಿಲೀಸ್ ಆಗ್ತಾ ಇದೆ, ಬ್ರ್ಯಾಂಡ್ ನ್ಯೂ ಡೇ ಅಂತ ಹೇಳಿ. ಈ ಸತಿ ಅದು ಏನ್ ಸ್ಟೋರಿ ತಗೊಂಡ್ ಬಂದಿರ್ತಾರೆ ಅನ್ನೋದು ಯಾವ ಬೇಕಲ್ಲ. ಪಾಯಿಂಟ್ ಯಾವ್ದೋ ಹೊಸ ಕ್ಯಾರೆಕ್ಟರ್ ಬೇರೆ ಬಂದಿದೆ, ಸ್ಕಾರ್ಪಿಯನ್. ಹೌದು. ಮತ್ತೆ ಹಲ್ಕು ಇದನ್ನ ಹಲ್ಕು ಇದೆ. ಹಾ. ಹೌದು, ಇನ್ನೊಂದು ಹಲ್ಕು ವೈಲ್ಡ್ ಎಂಟ್ರಿ ಅದೇ ಎಂಟ್ರಿ ತರ ಹೋಗ್ಬಿಟ್ಟಿದ್ದಾರೆ. ಮತ್ತಿನ್ಯಾರು ಅವೆಂಜರ್ಸ್ ಯಾರು ಇಲ್ಲ ಅನ್ಸುತ್ತಲ್ಲ. ಲಾಸ್ಟ್ ಪಾರ್ಟ್ ಅಲ್ಲಿ ಶಿಪ್ ಬಂದದಲ್ವಾ, ಅದ್ರಲ್ಲಿ ರಾಬರ್ಟ್ ಡೌನಿ ಅವನಿತ್ತು. ಅದ್ರಲ್ಲಿ ಇದ್ದ. ಇದ್ರಲ್ಲಿ ಯಾರು ಇಲ್ಲ, ಹಲ್ಕ್ ಮಾತ್ರ ಅನ್ಸುತ್ತೆ. ಗೊತ್ತಿಲ್ಲ ಏನ್ ಬ್ಲಾಕ್ ಮಾಡ್ತಾನೋ. ಸದ್ಯಕ್ಕೆ ಅಲ್ಲ ಅದ್ರಲ್ಲಿ ಅದಾದ್ಮೇಲೆ ಪೋಸ್ಟ್ ಕ್ರೆಡಿಟ್ಸ್ ಅಲ್ಲಿ ಬರುತ್ತೆ ಇನ್ನೊಂದು ಕ್ಯಾರೆಕ್ಟರ್. ಆಕ್ಚುಲಿ ಹೇಳ್ಬೇಕಂದ್ರೆ ಟ್ವಿಸ್ಟ್ ಅಲ್ಲಿ ಪಂಟ ಇರೋದು ಸ್ಟಾರ್ಟ್ ಮಾಡಿದ್ದು ಮಾರ್ವೆಲ್ ಫಸ್ಟ್ ಇಂದ. ಟ್ವಿಸ್ಟ್ ಹೌದು. ಓಕೆ, ನೋಡೋಣ. ಜುಲೈ 31st ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಸದ್ಯಕ್ಕೆ ನಮ್ಮ ರಿಯಾಕ್ಷನ್ ಇಷ್ಟೇ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ ಕ್ಯಾಮ್.